ಐನಾಪುರ ಲಕ್ಷ್ಮಣ ಸವದಿ ಹುಟ್ಟುಹಬ್ಬ ನಿಮಿತ್ತ ರಾಷ್ಟ್ರಮಟ್ಟದಲ್ಲಿ ಪ್ರೊ ಕಬಡ್ಡಿ ಪಂದ್ಯಾವಳಿ ಗೆದ್ದ ಪ್ರಣಯ್ ಪೂಜಾರಿ ತಂಡ. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಐನಾಪುರದಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಯಶಸ್ವಿಗೊಳಿಸಿದ್ದು, ಇದು ನಮ್ಮ ತಂದೆಯವರ ಮೇಲೆ ಹಾಗೂ ನಮ್ಮ ಕುಟುಂಬದ ಮೇಲೆ ಐನಾಪುರ ಹಾಗೂ ಕಾಗವಾಡ ಕ್ಷೇತ್ರದ ಜನ ಇಟ್ಟಿರುವ ನಂಬಿಕೆ, ವಿಶ್ವಾಸ, ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಎಂದು ಯುವ ಮುಖಂಡ ಚಿದಾನಂದ ಲಕ್ಷ್ಮಣ ಸವದಿ ಹೇಳಿದರು. ಅವರು ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಫೈನಲ್ ಪಂದ್ಯಾವಳಿ ಮುಂಚೆ ರಾಷ್ಟ್ರಗೀತೆ ಸಲ್ಲಿಸಿ ತಂದೆ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಮಾತನಾಡ್ತಾ, ನಮ್ಮ ತಂದೆಯವರು ಅಥಣಿ ಹಾಗೂ ಮತಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಹಗಲಿರುಳು ಶ್ರಮಿಸಿದ್ದಾರೆ. ರೈತರ ಹಾಗೂ ಈ ಭಾಗದ ಜನರ ನಾಡಿ ಮಿಡಿತ ಇವರಾಗಿದ್ದು, ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಪಣ ತೊಟ್ಟಿರುವ ಇವರಿಗೆ ಈ ಕ್ಷೇತ್ರದ ಅಪಾರ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದಾರೆ ಎಂದರು. ಬಹಳ ರೋಚಕತೆಯಿಂದ ಕೂಡಿದ ಅಂತಿಮ ಫೈನಲ್ ಪಂದ್ಯದಲ್ಲಿ ಮಹಾರಾಷ್ಟ್ರ ಬಾರಾಮತಿಯ ಅನಿಕೇತ್ ಪಾಟೀಲ್ ತಂಡವನ್ನು ಅಂತರದಿಂದ ಬೆಳಗಾವಿ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಕ್ಲಬ್ದವರು ಸೋಲಿಸಿ ಪ್ರಥಮ ಸ್ಥಾನ ಪಡೆದರು. 2ನೇ ಸ್ಥಾನಕ್ಕೆ ಪಾಟೀಲ್ ಬಾರಾಮತಿ ಅನಿಕೇತ್ ತಂಡ ತೃಪ್ತಿ ಪಡೆಯಿತು. 3ನೇ ಸ್ಥಾನವನ್ನು ಬಾರಾಮತಿ ಅಕಾಡೆಮಿಯ ತಂಡ ಹಾಗೂ ಬೆಂಗಳೂರಿನ ರೈಸಿಂಗ್ ಬುಲ್ಸ್ ತಂಡ ಸಮನಾಗಿ ಹಂಚಿಕೊಂಡರು. ಬೆಸ್ಟ್ ಆಲ್ರೌಂಡರ್ ಆಗಿ ಬೆಳಗಾವಿ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ತಂಡದ ಗಣೇಶ್ ಪಡೆದುಕೊಂಡರೆ, ಬೆಸ್ಟ್ ರೈಡರ್ ಬಾರಾಮತಿ ಅಕಾಡೆಮಿ ತಂಡದ ವೀರೇಂದ್ರ ಹಾಗೂ ಉತ್ತಮ್ ಕ್ಯಾಚರ್ ಬೆಂಗಳೂರಿನ ರೈಸಿಂಗ್ ಬುಲ್ಸ್ ತಂಡದ ರಜತ್ ಪಡೆದುಕೊಂಡರು. ಸವದಿ ಕುಟುಂಬದ ಅಭಿಮಾನಿಗಳು ಚಿದಾನಂದ ಸವದಿ ಹಾಗೂ ಶಿವಕುಮಾರ್ ಸವದಿ ಅವರನ್ನು ಹೆಗಲ ಮೇಲೆ ಹೊತ್ತು ಮೈದಾನದಲ್ಲಿ ಮೆರವಣಿಗೆ ಮಾಡಿದರು. ಕಬಡ್ಡಿ ಆಮೋಚೂರ್ ಸಂಸ್ಥೆಯ ಶಿವಣ್ಣ, ಎಂಕೆ ಶಿರುಗುಪ್ಪಿ, ಅಪ್ಪು ಪೂಜಾರಿ, ಸುರೇಶ್ ವಾಗ್ಮೋಡೆ ಕಬಡ್ಡಿ ಪಂದ್ಯಾಟಗಳನ್ನು ನೇತೃತ್ವವನ್ನು ವಹಿಸಿ ಯಶಸ್ವಿಗೊಳಿಸಿದರು. ಸ್ಮರಣೆ ಮಾಡಿ ವಿಶೇಷವಾಗಿ ಸುಮಾರು 2 ದಿನದಿಂದ ಆಯೋಜನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಕೊನೆಯ ಪಂದ್ಯ ಬಹುಶಃ ಸಾಕಷ್ಟು ಕಡೆ ನಾನು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಅನೇಕ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದೆ. ವಿಶೇಷ ಏನಪ್ಪಾ ಅಂತಂದ್ರೆ ಬಹುಶಃ ಇಷ್ಟು ಶಾಂತ ರೀತಿಯೊಳಗ ಇಷ್ಟು ಅಚ್ಚುಕಟ್ಟಾಗಿ ಕಡಿಮೆ ಸಮಯದೊಳಗ ರಾಷ್ಟ್ರೀಯ ಕಬಡ್ಡಿಗಳನ್ನ ಆಯೋಜನೆ ಮಾಡಿ ಯಾರಿಗೂ ಕೂಡ ಏನೂ ತೊಂದರೆ ಆಗದ ರೀತಿ ನಡ್ಕೊಂಡು ಬಹುಶಃ ಐನಾಪುರ ಇತಿಹಾಸದೊಳಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಈ ಭಾಗದ ಒಂದು ಇತಿಹಾಸಕ್ಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಐನಾಪುರ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ, ಪೊಲೀಸ್ ಇಲಾಖೆಯವರಿಗೆ, ಆರೋಗ್ಯ ಇಲಾಖೆಯವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಈ ವೇದಿಕೆಯ ಸೇವೆ ಮಾಡಿರ್ತಕ್ಕಂಥ ಪೆಂಡಲ್ ಮಾಲೀಕರಿಗೆ, ಸಂಘಟಕರಿಗೆ, ಬಹುಶಃ ತಮ್ಮೆಲ್ಲರೂ ಮಾಡಿರ್ತಕ್ಕಂಥ ಒಂದು ನಿಸ್ವಾರ್ಥ ಸೇವೆ ಬಹುಶಃ ಇವತ್ತು ನಮ್ಮ ತಂದೆಯವರು ನಮ್ಮ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಕೃತಜ್ಞತೆಗಳನ್ನ ಈ ಸಂದರ್ಭ ನಾನು ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ತಮ್ಮೆಲ್ಲರನ್ನ ನೋಡಿ ಬಹುಶಃ ಐನಾಪುರ ಅಂತಂದ್ರೆ ಕಬಡ್ಡಿ ಆಟಗಾರರ ಕಾಶಿ ಅಂತ ನಾವು ಕೇಳಿದ್ವಿ. ಆದ್ರೆ ಇವತ್ತು ಕಣ್ಣಾರ್ಲೆ ಕಾಣ್ತಕ್ಕಂಥ ಸೌಭಾಗ್ಯ ನೀವು ನಮಗೆ ಒದಗಿಸಿಕೊಟ್ಟಿದ್ರಿ. ಇಲ್ಲಿರ್ತಕ್ಕಂಥ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಿ, ಬಹುಶಃ ಈ ವರ್ಷ 66ನೇ ನಮ್ಮ ತಂದೆಯವರು ಹುಟ್ಟು ಹಬ್ಬದ ನಿಮಿತ್ತ ಈ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿ ನಮಗೆ ಈ ಭಾಗದ ಜನರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನ ಹೇಳಿ, ಇಲ್ಲಿರ್ತಕ್ಕಂಥ ಮಹಾಜನತೆಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಮುಂದಿನ ವರ್ಷದ ಕಾರ್ಯಕ್ರಮವನ್ನ ಐನಾಪುರದಲ್ಲಿ ಮತ್ತೊಮ್ಮೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಈ ಭಾಗದ ಜನರಿಗೆ, ಇಲ್ಲಿ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಮುಂದಿನ ವರ್ಷ ಮತ್ತೆ ಮಾಡೋಣ ಕಬಡ್ಡಿ, ಮುಂದಿನ ವರ್ಷ ಮತ್ತೆ ಮುಂದಿನ ವರ್ಷವೂ ಕೂಡ ಇನ್ನೂ ಅದ್ದೂರಿಯಾಗಿ ಇದೇ ಶಾಲಾ ಆವರಣದೊಳಗ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ಮತ್ತೊಮ್ಮೆ ನಾವು ನೀವು ಸೇರಿ ಇನ್ನೂ ಅದ್ದೂರಿಯಾಗಿ ಇನ್ನೂ ಅರ್ಥಪೂರ್ಣವಾಗಿ
ಮುಂದಿನ ಫೆಬ್ರವರಿ 15, 16ನೇ ತಾರೀಕು ಮತ್ತೆ ಇದೇ ಗ್ರೌಂಡ್ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ನಾವೆಲ್ಲರೂ ಬಹುಶಃ ತಾವೆಲ್ಲರೂ ತೋರಿಸಿರ್ತಕ್ಕಂಥ ಪ್ರೀತಿ ಅಭಿಮಾನ ಆಶೀರ್ವಾದಕ್ಕೆ ನಾವೆಷ್ಟು ಕೃತಜ್ಞತೆ ಹೇಳೋ ಕೂಡ ಕಡಿಮೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದೇ ತರ ಇರ್ಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಈ ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ತಾವೇನು ಬಂದಿದ್ರೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡ್ಲಿ ಅಂತ ಸಂದರ್ಭದಲ್ಲಿ ಆಶಿಸಿ ಈ ಸಮಾರಂಭದಲ್ಲಿ ಕೊನೆಯ ಪಂದ್ಯ ಮುಗಿದ ತಕ್ಷಣ ಬಹುಮಾನ ವಿತರಣೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿ ಒಳಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಮನೆಗೆ ತೆರಳಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.